ನಮಸ್ಕಾರ. ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಅಮೂಲ್ಯ ಬಿಎಂ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಬೋಗಸ್ ಬಿಲ್, ಡಬಲ್ ಬಿಲ್ಗಳು ಕಂಡು ಬಂದರೆ ಬಡಿದು ಹಾಕಿಬಿಡುತ್ತೇನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿ. ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿಯನ್ನು ಸ್ವಯಂ ಪ್ರೇರಣೆಯಿಂದ ನಾನೇ ಮಾಡಿಸಿದ್ದು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ. ಆಟೋಗೆ ಟ್ಯಾಂಕರ್ ಡಿಕ್ಕಿಯಾಗಿ ಬೀದರ್ ಮೂಲದ 7 ಮಹಿಳಾ ಕಾರ್ಮಿಕರು ಸಾವು. ವಂದೇ ಭಾರತ್ ಎಕ್ಸ್ಪ್ರೆಸ್ ಶಿರಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯಾದ್ಯಂತ ಪ್ರಸಾರವಾಗುವ ಹಾಸನ ಜಿಲ್ಲೆಯ ಏಕೈಕ ನಂಬರ್ 1 ಸುದ್ದಿವಾಹಿನಿ ಅಮೋಘ್ ಟಿವಿಯು ತನ್ನ 20ನೇ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಅಮೋಘ್ ವಾಹಿನಿಯು ಸಾಗಿ ಬಂದ ಹಾದಿ ಹಾಗೂ ಕಾರ್ಯತತ್ಪರತೆಯನ್ನು ಪಬ್ಲಿಕ್ ಟಿವಿಯ ಮುಖ್ಯಸ್ಥರಾದ ರಂಗನಾಥ್ ಶ್ಲಾಘಿಸುತ್ತಾ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ. ಈ ಕಾಲದಲ್ಲಿ ಚಾನೆಲ್ಗಳನ್ನು ನಡೆಸೋದು ತುಂಬ ಕಷ್ಟದ ಕೆಲಸ. ಎಲ್ಲ ವ್ಯವಸ್ಥಿತವಾಗಿ ನಡೆಸೋದೇ ತುಂಬ ಕಷ್ಟದ ಕೆಲಸ. ಅದರಲ್ಲೂ ಸಾಂಪ್ರದಾಯಿಕ ರೀತಿಯಲ್ಲಿ ಕೇಬಲ್ ಚಾನಲನ್ನು ನಡೆಸೋದಂತೂ ಇನ್ನೂ ಕಷ್ಟ. ಮೇಲ್ನೋಟಕ್ಕೆ ಸುಲಭ ಅಂತ ಭಾಳ ಜನ ಅಂದ್ಕೊಂಡಿದ್ದಾರೆ, ಅದು ಹಾಗಲ್ಲ. ಪ್ರಮೋದ್ ಭಾಗಶಃ ಒಂದು ರೀತಿ ಕೇಬಲ್ಲು ಮತ್ತು ಕನೆಕ್ಟಿವಿಟಿ ಸೈಡಲ್ಲಿ ಕೆಲಸ ಮಾಡ್ತಾ ಇದ್ರೂ ಒಂದು ರೀತಿ ಪತ್ರಕರ್ತರ ಮನೋಸ್ಥಿತಿ ಇದ್ದಿದ್ದರ ಪರಿಣಾಮವಾಗಿ ಈ ಅಮೋಘ್ ಚಾನಲ್ನ ಇಷ್ಟು ವರ್ಷ ನಡೆಸ್ಕೊಂಬಂದಿದ್ದಾರೆ. ಈಗ ಅದು 2 ದಶಕಗಳ ಇದರದ್ದು ಸಂಭ್ರಮದಲ್ಲಿ ಇದೆ. ಅವ್ರಿಗೆ ಒಳ್ಳೆಯದಾಗಲಿ. ಅವರ ಪ್ಯಾಷನ್ನು ಅವ್ರನ್ನ ಇಲ್ಲಿವರೆಗೂ ಗೆಲ್ಲಿಸಿದೆ. ಮುಂದೇನು ಆ ಪ್ಯಾಷನ್ ಉಳ್ಕೊಂಡ್ರೆ ಸಂತೋಷ. ಬಿಸ್ನೆಸ್ ಹೆಂಗಾರು ಇರಲಿ, ಪ್ಯಾಷನ್ ಇದ್ದರೆ ಸಾಕು. ಅವ್ರಿಗೂ ಮತ್ತು ಇಲ್ಲಿಯವರೆಗೆ ಇದನ್ನು ನಡೆಸಲಿಕ್ಕೆ ಸಾಧ್ಯವಾದವರೆಲ್ಲ ಸಹೋದ್ಯೋಗಿಗಳಿಗೂ ಭವಿಷ್ಯದಲ್ಲೂ ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ಬೋದು. ಒಬ್ಬ ಪತ್ರಕರ್ತನಾಗಿ ಮತ್ತು ಒಬ್ಬ ಗೆಳೆಯನಾಗಿ. ಪ್ರಮೋದ್, ಆಲ್ ದ ಬೆಸ್ಟ್. ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಬೋಗಸ್ ಬಿಲ್, ಡಬಲ್ ಬಿಲ್ಗಳು ಕಂಡು ಬಂದರೆ ಬಡಿದು ಹಾಕಿಬಿಡುತ್ತೇನೆ. ನನ್ನ ಬಗ್ಗೆ ಇನ್ನೂ ಗೊತ್ತಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗರ್ಜಿಸಿದರು. ವಿಧಾನಸಭೆಯ ಬ್ಯಾಕ್ವೆಟ್ ಹಾಲ್ನಿಂದ ರಾಜ್ಯಾದ್ಯಂತ 750 ಕೇಂದ್ರಗಳಲ್ಲಿನ ಸರ್ಕಾರಿ ಅಧಿಕಾರಿಗಳು ಮತ್ತು ನೌಕರರೊಂದಿಗಿನ ಸಂವಾದದ ಸಭೆಯಲ್ಲಿ ಮಾತನಾಡುತ್ತಾ, ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ. ಅಧಿಕಾರಿಗಳು ಸರಳತೆ ರೂಢಿಸಿಕೊಳ್ಳಬೇಕು. ಸಾರ್ವಜನಿಕರ ಜೊತೆ ಸೌಹಾರ್ದತೆಯಿಂದ ವರ್ತಿಸಬೇಕು. ಭ್ರಷ್ಟಾಚಾರಕ್ಕೆ ಪೂರ್ಣ ವಿರಾಮ ಹಾಕಬೇಕು. ಅಧಿಕಾರಿಗಳ ನಡವಳಿಕೆ ಶುದ್ಧವಾಗಿರಬೇಕು. ಪ್ರತಿಯೊಂದು ಯೋಜನೆ ಫಲಾನುಭವಿಯ ಮಾಹಿತಿ ಫೋಟೋ ಸಹಿತ ಲಭ್ಯವಿರಬೇಕು. ಕೆಲ ಇಂಜಿನಿಯರ್ಗಳು ಡಿಕೆ ಶಿವಕುಮಾರ್ ಮನೆಯಿಂದ ಲಕ್ಷ್ಮಣ ಸವದಿ ಮನೆಗೆ ರಸ್ತೆ ಅಭಿವೃದ್ಧಿ, ಲಕ್ಷ್ಮಣ ಸವದಿ ಮನೆಯಿಂದ ಡಿಕೆ ಶಿವಕುಮಾರ್ ಮನೆಗೆ ಮತ್ತೊಂದು ರಸ್ತೆ ಅಭಿವೃದ್ಧಿ ಎಂದು ಡಬಲ್ ಬಿಲ್, ಬೋಗಸ್ ಬಿಲ್ ತಯಾರು ಮಾಡುತ್ತಿದ್ದಾರೆ. ಇಂತಹ ಬೋಗಸ್ ಬಿಲ್, ಡಬಲ್ ಬಿಲ್ಗಳ ಬಗ್ಗೆ ಸಮಗ್ರ ತನಿಖೆ ಮಾಡಿಸುತ್ತೇನೆ. ನನ್ನ ವಿಚಾರ ಇನ್ನೂ ಗೊತ್ತಿಲ್ಲ, ಬಡಿದು ಹಾಕಿಬಿಡುತ್ತೇನೆ ಎಂದು ಖಡಕ್ ಎಚ್ಚರಿಕೆ ನೀಡಿದರು. ಭಾಳ ನಾನು ಹೇಳ್ತಾ ಇದ್ದೀನಿ, ಐ ಆಮ್ ವೆರಿ ಪರ್ಟಿಕ್ಯುಲರ್. ದೇವರು ನಮಗೆ ಸಿಕ್ಕಿರೋಂಥ ಒಂದು ಅವಕಾಶ. ಭ್ರಷ್ಟಾಚಾರದ ಬಗ್ಗೆ ನೋ ಕಾಂಪ್ರಮೈಸ್. ಈ ವಿಚಾರದಲ್ಲಿ, ಭ್ರಷ್ಟಾಚಾರ ವಿಚಾರದಲ್ಲಿ ನಮಗೆ ಪ್ರತಿಯೊಂದು ಮೂಮೆಂಟು ಇದೆ. ನಮ್ಮ ತಾಲೂಕಲ್ಲಿ ನಾನು ಹೇಳಿದ್ದೇನೆ, ಕೇಳಬೇಕಾದ್ರೆ ಯಾರೋ ನನ್ನ ಜಿಲ್ಲೆಯಲ್ಲಿ ಕೆಲಸ ಮಾಡಿರೋರು 40 ವರ್ಷದಿಂದ, ನಾನು ಡೆಪ್ಟಿ ಕಮಿಷನರ್, SP ಗೆ, ತಹಶೀಲ್ದಾರ್ ಆಫೀಸ್ಗೆ ಫೋನೇ ಮಾಡೋದಿಲ್ಲ. ನಾನು ಐ ವಿಲ್ ನಾಟ್ ಫೋನ್ ಇಟ್ ಸೆಲ್ಫ್. ಒಂದು ವಿಚಾರಕ್ಕೂ ನಾನು ಅವ್ರಿಗೆ ಇನ್ವಾಲ್ವ್ ಮಾಡೋಕ್ಕೆ ಹೋಗಿಲ್ಲ. ಬಟ್ ಐ ಹ್ಯಾವ್ ಎ ವಾಚ್ ಆನ್ ಎವ್ರಿ ಒನ್. ಎಲ್ಲರೂ ಕೂಡ ವಾಚ್ ಮಾಡ್ತಾ ಇರ್ತೀವಿ. ನಮಗೆ ನಮ್ಮ ಸಿಬ್ಬಂದಿ ಇಟ್ಕೊಂಡಿರ್ತೀವಿ. ಸೊ ಜನರಿಗೆ ಭಾಳ ಇದಾಗಿ ಇರಬೇಕು. ಸೊ ಸರಳತೆ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ವಿಳಂಬ ಮಾಡಿಕೊಂಡು ಸಮಸ್ಯೆನ ಮುಂದಕ್ಕೆ ಹಾಕೊಂಡು ಪಾಸ್ ಮಾಡಿ, ಬರೀ ಚರ್ಚೆ ಮಾಡಿ, ಮತ್ತೊಂದು ಮಾಡಿ ಅಂತೇಳಿ ಸುಮ್ಮನೆ ಟೈಮ್ನ ವೇಸ್ಟ್ ಮಾಡೋಕ್ಕೋಗ್ಬಿಡಿ. ಏನಿದೆ ಅವ್ರಿಗೆ ಅವಕಾಶ ಮಾಡಿಕೊಡಿ, ಸಹಾಯ ಮಾಡಿ. ಭ್ರಷ್ಟಾಚಾರದ ಬಗ್ಗೆ ದುಡ್ಡು ಎಷ್ಟು ಅಂತ ನೀವು ಊಟ ಮಾಡೋಕ್ಕಾಗ್ತದೆ? ಎಷ್ಟು ಅಂತ ನೀವು ಖರ್ಚು ಮಾಡೋಕ್ಕಾಗ್ತದೆ? ದೇವ್ರು ನಿಮಗೆ ಕೊಟ್ಟಿರೋದೇ ದೊಡ್ಡ ಸಾಕು. ಬರೀ ಭ್ರಷ್ಟಾಚಾರದ ಬಗ್ಗೆ ದಯವಿಟ್ಟು ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕಬೇಕು. ಒಂದೇ ಸತಿ ಇದನ್ನು ಮುಗಿಸೋಕ್ಕೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಐ ಆಮ್ ಟ್ರೈನ್ ಟು ಟೆಲ್ ಯು, ಐ ಡೋಂಟ್ ವಾಂಟ್ ಯಾರು ಇದಕ್ಕೆ, ದೇರ್ ಇಸ್ ನೋ ಕಾಂಪ್ರಮೈಸ್ ಆನ್ ಕರಪ್ಷನ್. ಭಾಳ ಶುದ್ಧವಾಗಿರಬೇಕು. ಈಗ ನನ್ನ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಹಾಕಿರ್ಬೋದು, ಯಾವುದು ದಾಖಲೆಗಳಿಲ್ಲ, ರಾಜಕೀಯವಾಗಿ ನಮ್ಮ ಮೇಲೆ ಕೇಸ್ ಆಗಿರ್ಬೋದು. ಹಂಗೆ ಈ ಸಂದರ್ಭದಲ್ಲಿ ಆಗಬೇಕಾಗ್ತದೆ. ಒಂದು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟಾಗಿರಬೇಕು. ಅವನ ಫೋಟೋ ಇರಬೇಕು.
ಆ ಫಲಾನುಭವಿಗಳಿಗೆ ನಾವು ಏನು ಸಹಾಯ ಮಾಡಿದೀವಿ ಅವ್ನು ಮುಂದಕ್ಕೆ ಏನು ಉಪಯೋಗಿಸ್ಕೊಳ್ಳೋಣ, ಒಂದು ಕುರಿ ಕೊಡೋಣ, ಒಂದು ಕೋಳಿ ಕೊಡೋಣ, ಒಂದು ಹಸು ಕೊಡೋಣ, ಒಂದು ಸೈಕಲ್ ಕೊಡೋಣ, ಒಂದು ಕಾರ್ ಕೊಡೋಣ, ಏನದೇ ಕೊಡಲಿ ಅವನು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದ್ದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸದಾಗಿ VG ರಾಮ್ಜಿ ಅಂತ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ದೊಡ್ಡ ತನಿಖೆನೇ ಮಾಡಿಬಿಟ್ರು. ಕೊನೆಗೆ ನಮ್ಮಲ್ಲಿರೋಂಥ ನಾವು ಯಾವ ರೀತಿ ಉಪಯೋಗಿಸಿದ್ದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ಮ ತಾಲೂಕು ಕರೆದುಬಿಟ್ಟು ಪ್ರೈಸ್ ಕೊಟ್ಟರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷರೀಸ್ನ ಐಡೆಂಟಿಫೈ ನಮ್ಮ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವ್ನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು ಬಡ್ದಾಕ್ಬಿಡ್ತೀನಿ. ಇನ್ನು ನನಗೆ ಗೊತ್ತಿಲ್ಲ, ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ದೀನಿ. ನಮ್ಮ ಲೀಗಲ್ ಲೀಡ್ರು ಕಾಂಟ್ರಾಕ್ಟ್ ಟೈಮ್ ತೊಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ನು ಗ್ರಾಮ ಪಂಚಾಯತಿಲಿರ್ಬೋದು, ಜಿಲ್ಲಾ ಪಂಚಾಯತಿಲಿರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಭಾಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂಥ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದೆ. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸು, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಏನೇನು ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಳ ಹಾಕಬೇಕು ಅಂತ ನಾನು BDA, ಕಾರ್ಪೊರೇಷನ್ನು ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್, ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕೌಟ್ ಎ ಸಿಸ್ಟಮ್. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಜೀವವಾದಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನು ಇರಿಸಲಾಗಿರುವ ಬ್ಯಾರಕ್ನಲ್ಲಿ ಆಂಡ್ರಾಯ್ಡ್ ಮೊಬೈಲ್ ಫೋನ್, ಪೆನ್ ಡ್ರೈವ್, ಡೈರಿ ಪತ್ತೆಯಾಗಿದೆ. ಸಿಸಿಬಿ ಪೊಲೀಸರು ನಡೆಸಿದ ದಿಢೀರ್ ದಾಳಿಯ ವೇಳೆ ಈ ಅಕ್ರಮ ಬಯಲಾಗಿದೆ. ಸಿಸಿಬಿ ಹೆಚ್ಚುವರಿ ಪೊಲೀಸ್ ಆಯುಕ್ತ ಅಜಯ್ ಹಿಲೋರಿ ಹಾಗೂ ಡಿಸಿಪಿಗಳಾದ ಶ್ರೀಹರಿಬಾಬು, ರಾಜಾ ಇಮಾಮ್ ಕಾಸಿಂ ನೇತೃತ್ವದಲ್ಲಿ 100ಕ್ಕೂ ಹೆಚ್ಚು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಈ ಕಾರ್ಯಾಚರಣೆ ನಡೆಸಿದರು. ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಸತತವಾಗಿ ನಡೆದ ಶೋಧ ಕಾರ್ಯದಲ್ಲಿ ಪ್ರತಿಯೊಂದು ಬ್ಯಾರಕ್ ಅನ್ನು ಇಂಚಿಂಚಾಗಿ ಪರಿಶೀಲನೆ ಮಾಡಲಾಗಿದೆ. ಈ ವೇಳೆ ಬಟ್ಟೆಗಳ ನಡುವೆ ಅಡಗಿಸಿ ಇಟ್ಟುಕೊಂಡಿದ್ದ ಆಂಡ್ರಾಯ್ಡ್ ಫೋನ್, ಪೆನ್ ಡ್ರೈವ್ ಅನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ನಟ ದರ್ಶನ್ ಸೇರಿದಂತೆ ಪ್ರಮುಖ ರೌಡಿಗಳು ಹಾಗೂ VIP ಕೈದಿಗಳ ಬ್ಯಾರಕ್ಗಳಲ್ಲೂ ಶೋಧ ಕಾರ್ಯ ನಡೆಸಲಾಗಿದೆ. ಅತ್ಯಂತ ಕಟ್ಟುನಿಟ್ಟಿನ ಭದ್ರತೆ ಇರುವ VIP ಬ್ಯಾರಕ್ಗೆ ಆಂಡ್ರಾಯ್ಡ್ ಫೋನ್ ತಂದುಕೊಟ್ಟವರು ಯಾರು? ಎಷ್ಟು ದಿನಗಳಿಂದ ಇದನ್ನು ಬಳಕೆ ಮಾಡಲಾಗುತ್ತಿತ್ತು ಎಂಬ ಪ್ರಶ್ನೆಗಳು ಮೂಡಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಪ್ರಜ್ವಲ್ ಇದ್ದ ಜೈಲಿನಲ್ಲಿ ವಸ್ತುಗಳು ಪತ್ತೆಯಾದ ಹಿನ್ನೆಲೆ ಪ್ರಕರಣ ದಾಖಲಿಸಲಾಗಿದೆ. ಪ್ರಜ್ವಲ್ ಜೊತೆಗೆ ಬ್ಯಾರಕ್ನಲ್ಲಿ ಪ್ರತಾಪ್ ರೈ ಎಂಬ ಕೈದಿ ವಿರುದ್ಧವೂ ಪ್ರಕರಣ ದಾಖಲಾಗಿದೆ. ಇಬ್ಬರ ವಿರುದ್ಧವೂ FIR ದಾಖಲಾಗಿದ್ದು ಪ್ರಜ್ವಲ್ A1 ಆರೋಪಿ ಮಾಡಲಾಗಿದೆ. ಅತ್ಯಂತ ಬಿಗಿ ಭದ್ರತೆ ಹೊಂದಿರುವ ಕೇಂದ್ರ ಕಾರಾಗೃಹದಲ್ಲಿ ಹೈಪ್ರೊಫೈಲ್ ಕೈದಿಯೊಬ್ಬರ ಬಳಿ ಮೊಬೈಲ್ ಫೋನ್ ಪತ್ತೆಯಾಗಿರುವುದು ಜೈಲಿನ ಭದ್ರತಾ ವ್ಯವಸ್ಥೆಯ ಮೇಲೆಯೇ ಸಾಲು ಸಾಲು ಪ್ರಶ್ನೆಗಳು ಎತ್ತಿದೆ. ಈ ಹಿಂದೆ ಕೂಡ ಇದೇ ಜೈಲಿನಲ್ಲಿ ಪ್ರಭಾವಿ ಕೈದಿಗಳಿಗೆ ವಿಶೇಷ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬಂದಿದ್ದವು. ಪರಪ್ಪನ ಅಗ್ರಹಾರದಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೇರಿದಂತೆ ಆರೋಪಿಗಳು ಮತ್ತು ಕೈದಿಗಳ ಕೊಠಡಿಗಳಲ್ಲಿ ನಾನೇ ಸ್ವಯಂ ಪ್ರೇರಣೆಯಿಂದ ಸಿಸಿಬಿ ದಾಳಿ ಮಾಡಿಸಿದ್ದು ಎಂದು ಗೃಹ ಸಚಿವ ಪ್ರಿಯಾಂಕರ್ಗೆ ಹೇಳಿದರು. ಈ ಕುರಿತು ಮಾತನಾಡಿದ ಅವರು, 2 ವಾರ 3 ವಾರಗಳ ಹಿಂದೆ ನಾನೇ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ನೀಡಿದ್ದೆ.
ಅಲ್ಲಿ ಕೆಲವು ಲೋಪಗಳನ್ನು ನೋಡಿದ್ದೆ. ಈ ಹಿನ್ನೆಲೆ ಅದನ್ನ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಬಳಿಕ ಸಿಎಂ ಅನುಮತಿ ಪಡೆದು ನಿನ್ನೆ ದಾಳಿ ಮಾಡಿಸಿದ್ದೇನೆ. ಯಾವುದೇ ದಾಳಿಗೆ ಗೃಹ ಸಚಿವರ ಆದೇಶವಿರಬೇಕು ಎಂದಿದ್ದಾರೆ. ಸುಮಾರು 100 ಸಿಸಿಬಿ ಅಧಿಕಾರಿಗಳ ಕಳಿಸಿ ದಾಳಿ ಮಾಡಿಸಲಾಗಿದೆ. ನಮ್ಮ ಜವಾಬ್ದಾರಿಯುತ ಅಧಿಕಾರಿಗಳ ಮಾಹಿತಿ, ನನ್ನ ಮಾಹಿತಿ ಆಧಾರದ ಮೇಲೆ ದಾಳಿಯಾಗಿದೆ. ಲೋಪದೋಷಗಳು ಕಂಡು ಬಂದಿದೆ. ಈಗಾಗಲೇ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನು ಅಲ್ಲಿ ಅಕ್ರಮಕ್ಕೆ ಸಹಕಾರ ಕೊಟ್ಟ ಅಧಿಕಾರಿಗಳನ್ನು ಅಮಾನತು ಮಾಡೋಕೆ ಆದೇಶ ಕೊಟ್ಟಿದ್ದೇನೆ ಎಂದು ತಿಳಿಸಿದರು. ಸ್ವಪ್ರೇರಣೆಯಿಂದ ಎಲ್ಲ ನಾನೇ ಮಾಡಿಸಿದ್ದು. ಯಾವುದೇ ಪ್ರಿಸನ್ನಲ್ಲಿ ರೇಡ್ ಆಗಬೇಕು ಅಂದರೆ ಹೋಮ್ ಮಿನಿಸ್ಟರ್ ಅವರ ಆದೇಶ ಇರಬೇಕು. ತಮ್ಗೆ ಗೊತ್ತಿರೋ ಹಾಗೆ 2-3 ವಾರದ ಹಿಂದೆ ನಾನೇ ವಿಸಿಟ್ ಮಾಡಿದ್ದೆ. ವಿಸಿಟ್ ಮಾಡಿದಾಗ ಅಲ್ಲಿ ಕೆಲವು ಲೋಪಗಳನ್ನು ನಾನು ನೋಡಿದೆ. ಅದನ್ನು ನಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಾದ್ಮೇಲೆ ನಿನ್ನೆ ನಾನೇ ಮುಖ್ಯಮಂತ್ರಿಗಳ ಪರ್ಮಿಷನ್ ತಗೊಂಡು ಅಲ್ಲಿ ರೇಡ್ ಮಾಡಿಸಿರೋದು. ಸುಮಾರು 100 ಜನ CCBದವರಿಗೆ ಕಳಿಸ್ಕೊಟ್ಟು ಅಲ್ಲಿನ ವ್ಯವಸ್ಥೆ ಬಗ್ಗೆ ತಿಳ್ಕೊಂಡಿರೋದು. ಅದರಲ್ಲಿ ಸಾಕಷ್ಟು ಲೋಪಗಳು ಕಂಡು ಬಂದಿದೆ. ವಿ ಆರ್ ಆಲ್ರೆಡಿ ಟೇಕನ್ ಆ್ಯಕ್ಷನ್ ಆಲ್ಸೋ. ವಿಡಿಯೋ ಬಂದಿದೆ, ಆಡಿಯೋ ಬಂದಿದೆ, ಅವು ಯಾವುದೂ ಇಲ್ಲ. ಇದು ನಮ್ಮ ಜವಾಬ್ದಾರಿಯುತ ಒಂದು ಅಧಿಕಾರಿಗಳ ಒಂದು ಇನ್ಫಾರ್ಮೇಷನ್ ಮೇರೆಗೆ ಮತ್ತು ನನ್ನ ಇನ್ಫಾರ್ಮೇಷನ್ ಮೇರೆಗೆ ನಾವು ಮಾಡಿಸಿರೋದು. ಟ್ಯಾಂಕರ್ ಹಾಗೂ ಆಟೋ ನಡುವೆ ಸಂಭವಿಸಿದ ಮುಖಾಮುಖಿ ಡಿಕ್ಕಿಯಲ್ಲಿ 7 ಜನ ಮಹಿಳಾ ಕೂಲಿ ಕಾರ್ಮಿಕರು ಪ್ರಾಣ ಕಳೆದುಕೊಂಡಿರುವ ದಾರುಣ ಘಟನೆ ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಸಮೀಪ ನಡೆದಿದೆ. ಬೀದರ್ ತಾಲೂಕಿನ ರಾಜಕೀರ ಗ್ರಾಮದ ಸುಮಾರು 15ಕ್ಕೂ ಹೆಚ್ಚು ಮಹಿಳೆಯರು ದಿನಗೂಲಿ ಕೆಲಸಕ್ಕಾಗಿ ತೆಲಂಗಾಣದ ಕೋಹಿರ್ ಗ್ರಾಮದ ಸೋಯಾಬೀನ್ ತೋಟಕ್ಕೆ ತೆರಳಿದರು. ದಿನವಿಡೀ ದುಡಿದು ಸಾಯಂಕಾಲ ಹಳ್ಳಿಗೆ ವಾಪಸ್ಸಾಗುತ್ತಿದ್ದ ವೇಳೆ ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯ ಸತ್ತರ್ ಗ್ರಾಮದ ಬಳಿ ಎದುರಿನಿಂದ ಬಂದ ವೇಗದ ಟ್ಯಾಂಕರ್ ಇವರು ಪ್ರಯಾಣಿಸುತ್ತಿದ್ದ ಆಟೋಗೆ ಭೀಕರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ 5 ಮಹಿಳೆಯರು ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಮತ್ತಿಬ್ಬರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ. ಇನ್ನು ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡಿರುವ ಉಳಿದ ಹಲವು ಕಾರ್ಮಿಕರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವರಲ್ಲಿ ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಒಂದೇ ಗ್ರಾಮದ 7 ಜನ ಮಹಿಳೆಯರು ದುರಂತದಲ್ಲಿ ಸಾವನ್ನಪ್ಪಿರುವುದರಿಂದ ರಾಜಕೀರ ಗ್ರಾಮದಲ್ಲಿ ಶೋಕಸಾಗರ ಮುಸುಕಿದೆ. ಸುಮಾರು 6 ಜನ ಮಹಿಳೆಯರು ತೆಲಂಗಾಣ ಬಾರ್ಡ್ರಲ್ಲಿ ಮೃತಪಟ್ಟಿದ್ದು ಆ ಸುದ್ದಿ ಕೇಳಿ ದಿಗ್ಭ್ರಮೆ ಆಗಿದೆ, ಭಾಳ ನೋವಾಗಿದೆ. ಇಂಥ ದುರ್ಘಟನೆಗಳು ಆಗಲೇಬಾರದು. ಇವತ್ತು ಸರ್ಕಾರ ಅವರ ಪರಿವಾರ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ. ಮತ್ತು ನಿನ್ನೆ ನನಗೆ ಸುದ್ದಿ ಬಂದ ತಕ್ಷಣ ನಾನು ಜಿಲ್ಲಾಧಿಕಾರಿಗೆ, ಪೊಲೀಸ್ ವರಿಷ್ಠಾಧಿಕಾರಿಯವರಿಗೆ ಸೂಚನೆ ಕೊಟ್ಟು ಝೈರಾಬಾದ್ಗೆ ಹೋಗಿ ಝೈರಾಬಾದ್ ಆಡಳಿತದ ಜೊತೆಯಲ್ಲಿ ನಾನು ಖುದ್ದಾಗಿ ಚರ್ಚೆ ಮಾಡಿ ಯಾರ್ಯಾರು ಗಾಯಾಳುಗಳಿದ್ದಾರೆ ಅವರಿಗೆ ಚಿಕಿತ್ಸೆ ಕೊಡಬೇಕು ಅಂತೇಳಿ ವಿನಂತಿ ಮಾಡಿದ್ದೆ. ಮತ್ತು ಕೆಲವೊಂದು ಗಾಯಾಳುಗಳಿಗೆ ಬಿಮ್ಸ್ಗೆ ನಾವು ಶಿಫ್ಟ್ ಮಾಡಿದ್ದೇವೆ. ಒಬ್ಬ ಗಾಯಾಳು ಹೈದರಾಬಾದ್ಗೆ ರೆಫರ್ ಮಾಡಿದ್ದಾರೆ. ಅವರ ಒಂದು ಆರೋಗ್ಯ ಗಂಭೀರ ಇದೆ ಅಂತೇಳಿ ಹೇಳಿ, ಹೀಗಾಗಿ ನಾನು ನನ್ನ ವತಿಯಿಂದ ಈ ಪರಿವಾರದವರಿಗೆ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವರ ಅಗಲುವಿಕೆ ತಡೆದುಕೊಳ್ಳಲಿಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಬ್ರಿಮ್ಸ್ಗೆ ಬಂದಿದ್ದೇನೆ. ಬ್ರಿಮ್ಸ್ ಡೈರೆಕ್ಟರ್ ಮತ್ತು ಎಲ್ಲ ವೈದ್ಯರಿದ್ದಾರೆ, ಒಳ್ಳೆ ರೀತಿಯಿಂದ ಅವರಿಗೆ ಚಿಕಿತ್ಸೆ ಕೊಡ್ತಾರೆ. ಹಾಸನ ಜಿಲ್ಲೆಯ ಜನರ ಬಹುದಿನಗಳ ಕನಸು ಕೊನೆಗೂ ನನಸಾಗುವತ್ತ ಹೆಜ್ಜೆ ಇಟ್ಟಿದೆ. ಬೆಂಗಳೂರು ಮತ್ತು ಮಂಗಳೂರು ನಡುವೆ ಸಂಪರ್ಕ ಕಲ್ಪಿಸುವ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲಿನ ಪ್ರಾಯೋಗಿಕ ಸಂಚಾರವು ಸಕಲೇಶಪುರ ನಿಲ್ದಾಣದಿಂದ ದಕ್ಷಿಣ ಕನ್ನಡದ ಕುಕ್ಕೆ ಸುಬ್ರಹ್ಮಣ್ಯದವರೆಗೆ ಯಶಸ್ವಿಯಾಗಿ ಆರಂಭಗೊಂಡಿದೆ. ಅತ್ಯಂತ ಕಠಿಣ ಹಾಗೂ ತಿರುವುಗಳಿಂದ ಕೂಡಿದ ಶಿರಡಿ ಘಾಟ್ ಮಾರ್ಗದಲ್ಲಿ ಈ ರೈಲು ಸಂಚರಿಸುವ ಮೂಲಕ ಇತಿಹಾಸ ಬರೆದಿದೆ. ಸಕಲೇಶಪುರ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ವಂದೇ ಭಾರತ್ ರೈಲಿಗೆ ಸ್ಥಳೀಯ ಶಾಸಕರಾದ ಸಿಮೆಂಟ್ ಮಂಜು ಅವರು ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಭಾಗದಲ್ಲಿ ವಂದೇ ಭಾರತ್ ರೈಲು ಸಂಚಾರ ಆರಂಭಿಸಲು ಶಾಸಕರು ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿ ಸೋಮಣ್ಣ ಅವರನ್ನು ಭೇಟಿ ಮಾಡಿ ನಿರಂತರವಾಗಿ ಮನವಿ ಸಲ್ಲಿಸಿದರು. ಅದಕ್ಕೆ ಪೂರಕವಾಗಿ ಸಕಲೇಶಪುರ ಮಾರ್ಗದವರೆಗಿನ ರೈಲ್ವೆ ವಿದ್ಯುದೀಕರಣ ಕಾಮಗಾರಿ ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ಈಗ ಟ್ರಯಲ್ ರನ್ ಪ್ರಕ್ರಿಯೆ ಚಾಲನೆಯಲ್ಲಿದೆ. ವಿಶೇಷ ವಂದೇ ಭಾರತ್ ರೈಲು 20 ಬೋಗಿಗಳನ್ನು ಹೊಂದಿದ್ದು ಏಕಕಾಲಕ್ಕೆ 1080 ಪ್ರಯಾಣಿಕರು ಅತ್ಯಂತ ಸುಖಕರವಾಗಿ ಪ್ರಯಾಣಿಸಲು ಅವಕಾಶ ಕಲ್ಪಿಸಲಾಗಿದೆ.
ಘಾಟ್ ಪ್ರದೇಶದ ಕಡಿದಾದ ಇಳಿಜಾರಿನಲ್ಲಿ ಸುರಕ್ಷಿತವಾಗಿ ಚಲಿಸಲು ಈ ರೈಲಿನಲ್ಲಿ ಅತ್ಯಾಧುನಿಕ ಆಟೋಮ್ಯಾಟಿಕ್ ಎಮರ್ಜೆನ್ಸಿ ಬ್ರೇಕಿಂಗ್ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಬೆಂಗಳೂರು ಹಾಗೂ ಕರಾವಳಿ ಭಾಗದ ಪ್ರಯಾಣಿಕರಿಗೆ ಇನ್ನು ಮುಂದೆ ಅತ್ಯಂತ ವೇಗದ ಮತ್ತು ಐಷಾರಾಮಿ ಸಾರಿಗೆ ವ್ಯವಸ್ಥೆ ಸಿಗಲಿದೆ. ಈ ಪ್ರಾಯೋಗಿಕ ಸಂಚಾರ ಯಶಸ್ವಿಯಾದ ಬೆನ್ನಲ್ಲೇ ಶೀಘ್ರದಲ್ಲೇ ಈ ರೈಲು ಸಾರ್ವಜನಿಕರ ಸೇವೆಗೆ ಮುಕ್ತವಾಗುವ ಸಾಧ್ಯತೆ ಇದೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ಪ್ರತಿದಿನ ನಿಯಮಿತವಾಗಿ ಸಂಚಾರ ಆರಂಭಿಸಲಿ ಎಂಬುದು ಹಾಸನ ಹಾಗೂ ಕರಾವಳಿ ಜಿಲ್ಲೆಗಳ ಪ್ರಯಾಣಿಕರ ಆಶಯವಾಗಿದೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧಿವೇಶನ ಆಗಸ್ಟ್ 13ರಿಂದ 27ರವರೆಗೆ ನಡೆಯಲಿರುವ ಹಿನ್ನೆಲೆಯಲ್ಲಿ ವಿಧಾನಸೌಧದ ಸುತ್ತಲೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಮತ್ತು ವಿವಿಧ ಸಂಘಟನೆಗಳು ತಮ್ಮ ಬೇಡಿಕೆಗಳಿಗೆ ಒತ್ತಾಯಿಸಿ ಪ್ರತಿಭಟನೆ, ಧರಣಿ, ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಅಧಿವೇಶನ ಕಾರ್ಯಕಲಾಪಗಳಿಗೆ ಅಡಚಣೆ ಉಂಟಾಗುವುದಲ್ಲದೆ ಸಾರ್ವಜನಿಕ ನೆಮ್ಮದಿಗೆ ಭಂಗ ಹಾಗೂ ಸುಗಮ ಸಂಚಾರಕ್ಕೆ ತೊಂದರೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ವಿಧಾನಸೌಧದ ಸುತ್ತ ನಿಷೇಧಾಜ್ಞೆ ಹೊರಡಿಸಲಾಗಿದೆ. ಆಗಸ್ಟ್ 15ರಂದು ವಿಧಾನಸೌಧದಲ್ಲಿ ಫ್ರೀಡಂ ಹಬ್ಬದ ಸಂಭ್ರಮಾಚರಣೆ ಕಾರ್ಯಕ್ರಮ ಹೊರತುಪಡಿಸಿ ನಿಷೇಧಾಜ್ಞೆ ವಿಧಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ವ್ಯಾಪ್ತಿಯಲ್ಲಿ ಸುಮಾರು 76 ಲಕ್ಷ ರುಗಳ ಗ್ರಾಮಾಭಿವೃದ್ಧಿ ಕಾಮಗಾರಿಗೆ ಮಾಜಿ ಸಚಿವ ಎ ಮಂಜು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಚಿಕ್ಕ ಅರಕಲಗೂಡು, ಬಬ್ಬುಗಳಲೆ, ಮುಸುವತ್ತೂರು, ಸೋಪುರ ಮಾಗಲು, ಮಾಗೋಡು, ಮಾದನೂರು ಗ್ರಾಮಗಳಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 76 ಲಕ್ಷ ರು ವೆಚ್ಚದ ಅನುದಾನ ನೀಡಲಾಗಿದೆ. ಈ ಗ್ರಾಮಗಳಿಗೆ ಹೆಚ್ಚುವರಿಯಾಗಿ ಮತ್ತಷ್ಟು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗ್ರಾಮಸ್ಥರಿಂದ ಬೇಡಿಕೆ ಇದ್ದು ಶೀಘ್ರವಾಗಿ ಒದಗಿಸಿಕೊಡಲಾಗುವುದು ಎಂದು ತಿಳಿಸಿದರು. ಒಟ್ಟು 8 ಕಾಮಗಾರಿಗಳನ್ನ ಪ್ರಾರಂಭ ಮಾಡಿ 76 ಲಕ್ಷ ರೂಪಾಯಿನಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡಿದೆ. ಇದು ಜೊತೆಗೆ SCPನಲ್ಲಿ ಸೋಂಪುರಕ್ಕೆ 50 ಲಕ್ಷ ರೂಪಾಯಿ, ಇದಕ್ಕೆ ಚಿಕ್ಕ ಅರಕಲಗೂಡಿಗೆ 6 ಲಕ್ಷ ರೂಪಾಯಿ 100 ಮೀಟ್ರು, ಬೊಬ್ಬಗಳಿಗೆ 80 ಮೀಟ್ರಿಗೆ CC ರೋಡ್ 5 ಲಕ್ಷ, ಮುಂಡಗೋಡಿಗೆ 9 ಲಕ್ಷ 150 ಮೀಟ್ರು, ಮಾರನಕೊಪ್ಪಲು CC ರೋಡು 5 ಲಕ್ಷ 80 ಮೀಟ್ರು, ಮುಸತ್ತೂರು ಕೊಪ್ಪಲು ಸೇರಿ 25 ಲಕ್ಷ 350, ಇಲ್ಲಿಗೆ 80 ಅಲ್ಲಿಗೆ, ಕಾಕೋನಹಳ್ಳಿಗೆ 9 ಲಕ್ಷ 150 ಮೀಟ್ರು, ಸೋಂಪುರ CC ರೋಡು 5.5 ಲಕ್ಷ 80 ಮೀಟ್ರು, 50 ಲಕ್ಷ, ಮಾದನೂರು 12 ಲಕ್ಷ ರೂಪಾಯಿ. ಈಗ ಇಷ್ಟು ಗ್ರಾಮಗಳಿಗೆ ಈಗ ಕೊಟ್ಟಂತ ಸರ್ಕಾರದ ಹಣದಲ್ಲಿ ನನ್ನ MLA ಇದ್ದ ಗ್ರಾಂಟಲ್ಲಿ 5 ಊರುಗಳಿಗೆ ಯಾವ್ಯಾವ್ದು ಕೊಡಬೇಕು ಅಂತ ಹೇಳಿ ಕೊಟ್ಟಿದ್ದೀವಿ. ಒಟ್ಟು ಎಷ್ಟು? ಈಗ ಊರಿನ ಬೇಡಿಕೆ ಇದೆ, ಈಗ ಮತ್ತೆ ಒಂದು 80 ಮೀಟ್ರು 100 ಮೀಟ್ರು ಅಂತ ಇದೆ. ಮುಂದಿನ ದಿನಗಳಲ್ಲಿ ನನಗೆ ಕೊಡ್ತಕ್ಕಂಥ ಅನುದಾನದಲ್ಲಿ ಆ 80 ಮೀಟ್ರ್ ಸೇರಿಸಿ ಈ ಕೆಲಸವನ್ನು ಮುಗಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡಿಕೊಡ್ತೀವಿ ಅಂತ ಸಂದರ್ಭ. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಕಾರ್ಯಪಾಲ ಇಂಜಿನಿಯರ್ ಧನಲಕ್ಷ್ಮಿ, ಶರತ್, ಮುಖಂಡರಾದ ರವಿಕುಮಾರ್, ಮಂಜು ಮತ್ತಿತರರು ಹಾಜರಿದ್ದರು. ಬರ ಎದುರಿಸಲು ಸರ್ಕಾರ ಸಮರ್ಥವಾಗಿದೆ. ಯಾರು ಆತಂಕಕ್ಕೆ ಒಳಗಾಗುವ ಅಗತ್ಯವಿಲ್ಲ. ಸರ್ಕಾರ ಜನರೊಂದಿಗೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ತಾಲೂಕಿನ ಅಷ್ಟೂರ್, ಚೋಡಿ ಗ್ರಾಮಗಳ ರೈತರ ಹೊಲಗಳಲ್ಲಿ ಮಂಗಳವಾರ ಬೆಳೆ ಪರಿಶೀಲಿಸಿ ಮಾತನಾಡಿದ ಅವರು, ಈ ಹಿಂದೆ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಸಾಕಷ್ಟು ಹಾನಿಯಾಗಿತ್ತು. ಆಗ NDRF, SDRF ನಿಯಮಗಳಿಗಿಂತ 2 ಪಟ್ಟು ಅಧಿಕ ಪರಿಹಾರ ವಿತರಿಸಲಾಗಿದೆ. ಈಗಲೂ ಅಗತ್ಯ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಈಗಾಗಲೇ ಮುಖ್ಯಮಂತ್ರಿಯವರು ಬರಕ್ಕೆ ಸಂಬಂಧಿಸಿದಂತೆ ಹಲವು ಸಭೆಗಳನ್ನು ನಡೆಸಿದ್ದಾರೆ. ಈ ತಿಂಗಳ ಒಳಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ಈ ಕುರಿತು ಅಧಿವೇಶನದಲ್ಲಿ ಕೂಡ ಚರ್ಚಿಸಲಾಗುವುದು. ಬರಕ್ಕೆ ಸಂಬಂಧಿಸಿದಂತೆ ಬೀದರ್ ಜಿಲ್ಲೆಯಲ್ಲಿ ಈಗಾಗಲೇ ಹಲವು ಸಭೆಗಳನ್ನು ನಡೆಸಿದ್ದೇನೆ. ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸೂಚನೆ ಕೊಟ್ಟಿರುವೆ. ಪುನಃ ಜಿಲ್ಲೆಯ ಸಮಸ್ಯೆ ಅರಿತುಕೊಳ್ಳಲು ಬಂದಿದ್ದೇನೆ. ಬೀದರ್ ಜಿಲ್ಲೆಯಲ್ಲಿ ಕೆಲವು ಕಡೆ 30% ಮತ್ತೆ ಕೆಲವೆಡೆಗಳಲ್ಲಿ 50% ಕೊರತೆ ಮಳೆಯಾಗಿದೆ. ಸಕಾಲಕ್ಕೆ ಮಳೆ ಬಾರದ ಕಾರಣ 95% ಉದ್ದು, ಹೆಸರು ಹಾಳಾಗಿದೆ. ಈಗ ಮಳೆ ಬರುತ್ತಿದ್ದು ಪರಿಸ್ಥಿತಿ ಸರಿ ಹೋಗುವ ಆಶಾಭಾವನೆ ಇದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕ ರಹೀಂ ಖಾನ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಗಿರೀಶ್ ಬಂದೋಲೆ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕಲ್ ಜೈನ್, PWO ಶಿವಶಂಕರ್ ಕಾಮಶೆಟ್ಟಿ, ತಹಸೀಲ್ದಾರ್ ರವೀಂದ್ರ ಧಾಮ, ತಾಲೂಕು ಪಂಚಾಯಿತಿ ಇಒ ಮಣಿಕಾರಾವ್ ಪಾಟೀಲ್ ಮತ್ತಿತರರು ಹಾಜರಿದ್ದರು. ಕರ್ನಾಟಕ
ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಮತ್ತೆ ಕಾವೇರಿ ವಿವಾದ ಆರಂಭವಾಗಿದ್ದು ಇದೀಗ ಮತ್ತೆ ಕರ್ನಾಟಕಕ್ಕೆ ಆಘಾತ ಎದುರಾಗಿದೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿ ಕರ್ನಾಟಕಕ್ಕೆ ಮತ್ತೊಮ್ಮೆ ಹಿನ್ನಡೆಯಾಗಿದೆ. ನೆರೆ ರಾಜ್ಯ ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನು ಹರಿಸುವಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಕರ್ನಾಟಕಕ್ಕೆ ಶಿಫಾರಸು ಮಾಡಿದೆ. ಈಗಾಗಲೇ ಕರ್ನಾಟಕದಲ್ಲಿ ಮಳೆಯ ಕೊರತೆ ಎದುರಾಗಿದ್ದು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸಹ ಮಳೆ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಸದ್ಯ ಕೆಆರ್ಎಸ್ ಡ್ಯಾಂನಲ್ಲಿ ಸಹ ಕೇವಲ 30 ಟಿಎಂಸಿ ನೀರು ಮಾತ್ರ ಸಂಗ್ರಹವಾಗಿದ್ದು, ಇದರ ನಡುವೆ ಸಿಡಬ್ಲ್ಯೂಆರ್ಸಿ ಮುಖ್ಯಸ್ಥ ವಿನೀತ್ ಗುಪ್ತಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ 140ನೇ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಶಿಫಾರಸನ್ನು ಜಾರಿಗೊಳಿಸಿದರೆ ಮುಂದಿನ ಅರ್ಧ ತಿಂಗಳಲ್ಲಿ ಕರ್ನಾಟಕವು ಒಟ್ಟು ಅಂದಾಜು 15.5 ಟಿಎಂಸಿಯಷ್ಟು ನೀರನ್ನು ತಮಿಳುನಾಡಿಗೆ ಹರಿಸಬೇಕಾಗುತ್ತದೆ. ಸಿಡಬ್ಲ್ಯೂಆರ್ಸಿ ಶಿಫಾರಸಿನಲ್ಲಿ ಕರ್ನಾಟಕ ಮುಂದಿನ 15 ದಿನ ಪ್ರತಿನಿತ್ಯ ತಮಿಳುನಾಡಿಗೆ 12,000 ಕ್ಯೂಸೆಕ್ಸ್ ನೀರನ್ನು ಬಿಡಲು ಸೂಚಿಸಲಾಗಿದೆ. ಇದರ ನಡುವೆ ದೆಹಲಿಯಲ್ಲಿ ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯ ತೀರ್ಮಾನ ಸಂಬಂಧ ರಾಜ್ಯದ ಅಧಿಕಾರಿಗಳು ತೀವ್ರ ಬೇಸರ ಹೊರಹಾಕಿದ್ದಾರೆ. ಕರ್ನಾಟಕದಲ್ಲಿಯೇ ನಿರೀಕ್ಷೆಯಷ್ಟು ಮಳೆಯಾಗಿಲ್ಲ. ಇಲ್ಲಿಯೇ ಸಂಕಷ್ಟದ ಸ್ಥಿತಿಯಲ್ಲಿ ಜನರಿರುವಾಗ ನಿತ್ಯ 1 ಟಿಎಂಸಿ ನೀರು ಹರಿಸಿ ಅಂದರೆ ಹೇಗೆ? ಇಷ್ಟು ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಆಗಸ್ಟ್ 10 ವರದಿಯಂತೆ ತಮಿಳುನಾಡು ಗಡಿಯಾದ ಬಿಳುಗುಂಡ್ಲು ಮಾಪನಾ ಕೇಂದ್ರದಲ್ಲಿ ಈಗಾಗಲೇ 9 ಟಿಎಂಸಿ ನೀರು ಬಿಡಲಾಗಿದೆ ಎಂದು ದಾಖಲಾಗಿದೆ. ಸಿಡಬ್ಲ್ಯೂಆರ್ಸಿ ಹೊಸ ಶಿಫಾರಸಿನಂತೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 12,000 ಕ್ಯೂಸೆಕ್ನಂತೆ ನೀರು ಹರಿಸಿದರೆ ತಮಿಳುನಾಡಿಗೆ ಹರಿಯುವ ಒಟ್ಟು ನೀರಿನ ಪ್ರಮಾಣ 16 ಟಿಎಂಸಿಗೆ ತಲುಪಲಿದೆ. ಆದರೆ ಇದು ಕರ್ನಾಟಕಕ್ಕೆ ದೊಡ್ಡ ಹೊಡೆತ ಬೀಳಲಿದೆ. ಇದೀಗ ಜಾಹೀರಾತು. ವರಮಹಾಲಕ್ಷ್ಮಿ ಹಬ್ಬದ ಶುಭ ಹಾರೈಕೆಗಳು. ನಿಮ್ಮ ನೆಚ್ಚಿನ ವಿಜಯ್ ಸಿಲ್ವರ್ ಪ್ಯಾಲೇಸ್ನಲ್ಲಿ ಆರಂಭವಾಗಿದೆ ಹಬ್ಬದ ವಿಶೇಷ ಕೊಡುಗೆಗಳು, ವಿಶೇಷ ಆಫರ್ಗಳು. ಬೆಳ್ಳಿಯ ವಸ್ತುಗಳ ಮೇಲೆ ಮೇಕಿಂಗ್ ಚಾರ್ಜಸ್ ಇಲ್ಲ. ಬೆಳ್ಳಿ ಆಭರಣಗಳ ಮೇಲೆ 10% ಡಿಸ್ಕೌಂಟ್. ಆಫರ್ ದಿನಾಂಕ ಆಗಸ್ಟ್ 10 ರಿಂದ ಆಗಸ್ಟ್ 21, 2026. ನಿಮ್ಮ ಪೂಜೆ ಮತ್ತು ಆಚರಣೆಗೆ ಮೆರುಗು ನೀಡಲು ನಮ್ಮಲ್ಲಿ ಲಭ್ಯವಿದೆ ಅತ್ಯಾಕರ್ಷಕ ಬೆಳ್ಳಿ ಆಭರಣಗಳು, ಶ್ರೇಷ್ಠ ಬೆಳ್ಳಿಯ ಪೂಜಾ ಸಾಮಗ್ರಿಗಳು, ಸುಂದರವಾದ ಉಡುಗೊರೆ ವಸ್ತುಗಳು ಹಾಗೂ ನೂತನ ವಿನ್ಯಾಸದ ಸಿಲ್ವರ್ ವೇರ್. ನಿಮ್ಮ ಹಬ್ಬದ ಆಚರಣೆಯನ್ನ ಇನ್ನಷ್ಟು ಪ್ರಕಾಶಮಾನವಾಗಿಸಲು ಹಿಂದೆ ಭೇಟಿ ನೀಡಿ. ವಿಳಾಸ ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಗಿರಿ ಸರ್ಕಲ್, ಹಾಸನ. ಮೊಬೈಲ್ 9060133333. ಅಜ್ಜಿಯ ಅಡುಗೆ ಅವಳ ಕೈ ರುಚಿಯೊಳಗೆ ನಿಮ್ಮ ಮನೆ ಅಡುಗೆಗೆ ನೈಜ ರುಚಿ ಬೇಕಾದರೆ ಕಲ್ಪ ತೆಂಗಿನೆಣ್ಣೆ. ನನ್ನ ಆರೋಗ್ಯ, ಸೌಂದರ್ಯ ಮತ್ತು ಶಕ್ತಿಯ ರಹಸ್ಯ ಕಲ್ಪ ತೆಂಗಿನೆಣ್ಣೆ. ಪ್ರತಿ ಹನಿಯಲ್ಲೂ ಶುದ್ಧತೆಯನ್ನು ಅನುಭವಿಸಿ. ಕಲ್ಪ ತೆಂಗಿನೆಣ್ಣೆ, ಇದು ಕ್ಯಾಂಪ್ಕೋ ಉತ್ಪನ್ನ. ಭೀಮಾ ಆಗಸ್ಟ್ 10 ರಿಂದ 30ರವರೆಗೆ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದು, ಹಬ್ಬದ ಸಂಭ್ರಮದಷ್ಟೇ ಪ್ರಕಾಶಮಾನವಾಗಿ ಹೊಳೆಯುವ ವಿಶೇಷ ಕೊಡುಗೆಗಳನ್ನು ಗ್ರಾಹಕರಿಗಾಗಿ ನೀಡುತ್ತಿದೆ. ಚಿನ್ನದ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿವರೆಗೆ ರಿಯಾಯಿತಿ, ವಜ್ರಾಭರಣಗಳ ಮೇಲೆ ಪ್ರತಿ ಗ್ರಾಂಗೆ 1,000 ರೂಪಾಯಿ ಫ್ಲಾಟ್ ರಿಯಾಯಿತಿ ಹಾಗೂ ಪ್ರತಿ 50 ಗ್ರಾಂ ಬೆಳ್ಳಿಯ ಖರೀದಿಗೆ 1,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಳೆಯ ಚಿನ್ನದ ವಿನಿಮಯದ ಮೇಲೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಕಳಪೆ ಮೆಕ್ಕೆಜೋಳ ಬಿತ್ತನೆ ಬೀಜದಿಂದ ರೈತರಿಗೆ ಉಂಟಾಗಿರುವ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು. ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಬೇಕು. ರೈತರಿಗೆ ಪರಿಹಾರ ಘೋಷಣೆ ಮಾಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರೈತರ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಸನ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು.
ಈ ಸಂದರ್ಭದಲ್ಲಿ ಶ್ರೀ ಪುಷ್ಪಗಿರಿ ಮಠದ ಮಠಾಧೀಶರಾದ ಸೋಮಶೇಖರ ಸ್ವಾಮೀಜಿ ಮಾತನಾಡಿ, ರೈತ ಬದುಕಿದರೆ ದೇಶ ಬದುಕುತ್ತದೆ. ಜನಪ್ರತಿನಿಧಿಗಳು, ಸರ್ಕಾರಗಳು ರೈತರ ಉದ್ಧಾರ ಮಾಡುತ್ತಿರುವ ಯಾವ ಲಕ್ಷಣ ಕಾಣುತ್ತಿಲ್ಲ. ಜಿಲ್ಲಾಧಿಕಾರಿಗಳು ಮತ್ತು ಕೃಷಿ ಅಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕಾಗಿದೆ. ಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹಾಸನ ಜಿಲ್ಲೆಯ ರೈತರ ಮನವಿಗೆ ಸ್ಪಂದಿಸಿ ಹಾಸನ ಜಿಲ್ಲೆಯನ್ನ ಬರಪೀಡಿತವೆಂದು ಘೋಷಣೆ ಮಾಡಬೇಕು. ರೈತರ ಬೆಳೆ ನಷ್ಟವನ್ನು ಕೇವಲ ಅಧಿಕಾರಿಗಳ ಮಟ್ಟದ ಸಮೀಕ್ಷೆಗೆ ಸೀಮಿತಗೊಳಿಸದೆ ಸರ್ಕಾರವೇ ವಿಶೇಷ ತಂಡ ರಚಿಸಿ ಪ್ರತಿಯೊಂದು ಗ್ರಾಮದಲ್ಲೂ ಬೆಳೆ ಹಾನಿಯ ವಾಸ್ತವಿಕ ಪರಿಸ್ಥಿತಿಯನ್ನು ಪರಿಶೀಲಿಸಬೇಕು. ಕಳಪೆ ಬೀಜದಿಂದ ಹಾನಿಗೊಳಗಾದ ರೈತರಿಗೆ ತಕ್ಷಣ ಮಧ್ಯಂತರ ಪರಿಹಾರ ನೀಡಬೇಕು. ರೈತರ ಸಾಲದ ಮೇಲಿನ ಒತ್ತಡ ಕಡಿಮೆ ಮಾಡಿ ಮುಂದಿನ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಬೀಜ, ಗೊಬ್ಬರ, ವಿದ್ಯುತ್ ಮತ್ತು ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೇಳಿದರು. ಇವತ್ತು ರೈತರು ಅತ್ಯಂತ ಸಂಕಷ್ಟಕ್ಕೆ ಈಡಿರುವಂತಹ ಸನ್ನಿವೇಶ ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಂದಿರುತ್ತದೆ. ಇವತ್ತು ಇಡೀ ಹಾಸನ ಜಿಲ್ಲೆಯ ರೈತರು ಎಚ್ಚೆತ್ತುಕೊಳ್ಬೇಕಾಗಿದೆ. ರಾಜ್ಯ ಸರ್ಕಾರಕ್ಕೆ ಒತ್ತಡ ಮಾಡುವ ಮುಖಾಂತರ ಹಾಸನ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶವನ್ನು ಘೋಷಣೆ ಮಾಡುವ ಮುಖಾಂತರ ಪ್ರತಿ ರೈತರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡಬೇಕು. ಪ್ರತಿ ಕೆರೆಗಳಿಗೆ ನೀರನ್ನು ಕೊಡುವ ಮುಖಾಂತರ ಇವತ್ತು ಏನು ನಮ್ಮ ಹಾಸನ ಜಿಲ್ಲೆ, ಕೊಡಗು, ಚಿಕ್ಕಮಗಳೂರು, ಬೇರೆ ಬೇರೆ ಭಾಗದಲ್ಲಿ ಮಳೆ ಆಗುವಂತ ಸನ್ನಿವೇಶ ಇದೆ. ಆ ಮಳೆಯಿಂದ ಬರುವಂತ ಡ್ಯಾಮಿಗೆ ಬರುವಂತ ನೀರುಗಳನ್ನು ಇವತ್ತು ಕೆರೆಗಳನ್ನು ತುಂಬಿಸುವ ಮುಖಾಂತರ ರೈತರ ಜೀವನವನ್ನು ಇವತ್ತು ಉಳಿಸಬೇಕಾಗಿದೆ ದೇಶ. ಬಂಧುಗಳೇ, ನಮ್ಮ ದೇಶ ಭಾರತ ದೇಶ ರೈತರ ದೇಶ. ರೈತ ಬದುಕಿದ್ರೆ ಈ ದೇಶ ಬದುಕುತ್ತೆ ಅನ್ನುವಂಥ ಮಾತು ಇವತ್ತು ಕೇಳ್ತಾ ಇದೆ. ಈ ದೇಶದ ಬೆನ್ನೆಲುಬು ರೈತರ ಅನ್ನುವಂಥ ಏನು ವಾಕ್ಯ ಇದೆ, ಆ ಪದ್ಧತಿಯನ್ನು ಇವತ್ತು ನಾವೆಲ್ಲರೂ ಕೂಡ ಜಾರಿಗೊಳಿಸಬೇಕಾಗಿದೆ. ಇವತ್ತು ಜನಪ್ರತಿನಿಧಿಗಳು, ರಾಜ್ಯ ಸರ್ಕಾರಗಳು ರೈತರ ಬೆನ್ನೆಲುಬು ಮುರಿತೇ ವಿನಃ ರೈತರನ್ನು ಉದ್ಧಾರ ಮಾಡುವಂತ ಯಾವ ಲಕ್ಷಣಗಳು ಇವತ್ತು ಕಾಣ್ತಾ ಇಲ್ಲ. ಕಾರಣ ಇವತ್ತು ಪ್ರತಿಯೊಬ್ಬ ರೈತರು ಕೂಡ ಸ್ವಾಭಿಮಾನಿಗಳಾಗಬೇಕಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಹಿತವನ್ನು ತಾವು ಕಾಪಾಡಿಕೊಳ್ಳೋದ್ರ ಜೊತೆಯಲ್ಲಿ ನಿಮ್ಮ ಧೈರ್ಯ, ನಿಮ್ಮ ಶಕ್ತಿ, ನಿಮ್ಮ ಹೋರಾಟ ಇವತ್ತು ರೈತರು ಮಾಡಬೇಕಾಗಿದೆ. ಆ ಕಾರಣಕ್ಕಾಗಿ ಇವತ್ತು ರಾಜ್ಯದಾದ್ಯಂತ ಇವತ್ತು ರೈತ ಪ್ರತಿಭಟನೆ ನಡೀತಾ ಇದೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ರಾಜ್ಯ ವರಿಷ್ಠರಾದ ಕೆಟಿ ಗಂಗಾಧರ್, ರೈತ ಸಂಘದ ವರಿಷ್ಠರಾದ ಕಣಗಾಲ್ ಮೂರ್ತಿ, ಬಿಟ್ಟಗೌಡನಹಳ್ಳಿ ಮಂಜು, ಸುರೇಶ್, ಪಾಲಾಕ್ಷ, ಸಂದೇಶ್, ಮಲ್ಲೇಶ್, ಭುವನೇಶ್, ಲಕ್ಷ್ಮಣ್, ಮರ್ಕುಲಿ ಪ್ರಕಾಶ್, ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು. ಜಿಲ್ಲೆಯ ಕ್ಷೇತ್ರದ ಜನರ ರೈಲ್ವೆ ಸಂಪರ್ಕ, ಪ್ರಯಾಣಿಕರ ಅನುಕೂಲ ಮತ್ತು ಹೊಸ ರೈಲು ಸೇವೆಗಳ ಅಗತ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಲವು ಪ್ರಮುಖ ಬೇಡಿಕೆಗಳನ್ನು ಸಂಸದ ಶ್ರೀ ಎಸ್ ಪಟೇಲ್ ಅವರು ರೈಲ್ವೆ ಸಚಿವಾಲಯದ ಮುಂದಿಟ್ಟಿದ್ದಾರೆ. ಪ್ರಮುಖವಾಗಿ ಹಾಸನ ಯಶವಂತಪುರ ಮೆಮು ಸೇವೆಯ ದರ ಪರಿಷ್ಕರಣೆ ಮಾಡಬೇಕು. ಹಾಸನ ಯಶವಂತಪುರ ನಡುವೆ ಸಂಚರಿಸುವ ಮೆಮು ಸೇವೆಯನ್ನು ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು, ಉದ್ಯೋಗಿಗಳು, ವ್ಯಾಪಾರಸ್ಥರು ಹಾಗೂ ದೈನಂದಿನ ಪ್ರಯಾಣಿಕರು ಅವಲಂಬಿಸಿದ್ದಾರೆ. ಆದ್ದರಿಂದ ಪ್ರಯಾಣಿಕರ ಹಿತದೃಷ್ಟಿಯಿಂದ ಈ ಸೇವೆಯ ದರವನ್ನು ಪರಿಶೀಲಿಸಬೇಕು. ಹಾಸನ ಬೆಂಗಳೂರು ಮಾರ್ಗದಲ್ಲಿ ಪ್ರತಿದಿನ ಹೆಚ್ಚಿನ ಸಂಖ್ಯೆಯ ಪ್ರಯಾಣಿಕರು ಸಂಚರಿಸುತ್ತಿದ್ದಾರೆ. ಬೆಳಗಿನ ಹಾಗೂ ಮಧ್ಯಾಹ್ನ ಅಥವಾ ಸಂಜೆ ಸಮಯದಲ್ಲಿ ಹೆಚ್ಚುವರಿ ಡೆಮೋ ಅಥವಾ ಮೆಮು ಸೇವೆಗಳನ್ನು ಆರಂಭಿಸಿ ದೈನಂದಿನ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಬೇಕು. ಪಂಚಗಂಗಾ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಕರ ಬೇಡಿಕೆ ಹೆಚ್ಚಾಗಿದೆ. ಕಾಯ್ದಿರಿಸಿದ ಟಿಕೆಟ್ಗಳ ಬೇಡಿಕೆಯನ್ನು ಪರಿಗಣಿಸಿ ಹೆಚ್ಚುವರಿ ಬೋಗಿ ಹಾಗೂ ಆಸನ ಸಾಮರ್ಥ್ಯವನ್ನು ಒದಗಿಸಬೇಕು. ದೀರ್ಘಕಾಲಿಕ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂದು ಕೇಂದ್ರ ಸಚಿವರಿಗೆ ಮನವಿ ಮಾಡಿದ್ದಾರೆ. ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಗಳನ್ನು ಎದುರಿಸುತ್ತಿರುವ ವಿ ನಾಗೇಂದ್ರ ರವರನ್ನು ಮತ್ತೆ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಹೇಳಿದರು. ಈ ಥರ ಕಳಂಕಿತ ಈ ಮಂತ್ರಿಗಳನ್ನು ತಗೊಳ್ಳೋಂಥ ಅನಿವಾರ್ಯ ಏನು ಅನ್ನೋಂಥದ್ದು ಮೊದಲನೇ ನಂದು ತಮ್ಮ ಕೇಳೋ ಒಂದು ಪ್ರಶ್ನೆ. ಜೊತೆಗೆ ಅವರು ಎನ್ಕ್ವೈರಿಲಿದ್ದಾರೆ, ಈಗ ಜಾಮೀನು ಸಿಕ್ಕಿದೆ, ಹೊರಗಿದ್ದಾರೆ. ಅವ್ರನ್ನ ಹಾಕೊಂಡೇ ಮಾತ್ರ ಈ ಮಂತ್ರಿಮಂಡಲದಲ್ಲಿ ಇಂಥ ನೋಡಿರ್ಬೋದು ಹಲವಾರು ಜನ ಅವರಲ್ಲೇ ಇರೋವಂಥ ಸೀನಿಯರ್ಸ್. ಬೇಡ, ಈಗ ವಾಲ್ಮೀಕಿ ಜನಾಂಗಕ್ಕೆ ಅವ್ರಿಗೊಂದು ರೆಪ್ರೆಸೆಂಟೇಷನ್ ಬೇಕು ಅಂದರೆ ಬೇರೆ ಯಾರನ್ನಾರು ಅವ್ರ ಮಂತ್ರಿಮಂಡಲದಲ್ಲಿ ಅಥವಾ ಅವರ MLAಗಳಲ್ಲಿ ಇರೋವಂಥವ್ರನ್ನ ಮಾಡಲಿ. ಅದಕ್ಕೆ ನಮಗೇನು ಅಕ್ಷಮ್ಯ, ನಮಗೇನು ಅದ್ರ ಬಗ್ಗೆ ತಕರಾರೇ ಇಲ್ಲ. ಆದರೆ ಈ ಥರ ಒಬ್ಬ ವ್ಯಕ್ತಿಯನ್ನು ಮತ್ತು ಅವ್ರನ್ನ ನೀವೆಲ್ಲ ನೋಡಿರ್ಬೋದು. ಜನಸಾಮಾನ್ಯರು ಒಂದು ಕಡೆ ಬಳ್ಳಾರಿಗೆ ಅವ್ರದ್ದೇ ಮಂತ್ರಿಮಂಡಲದ ಬೇರೆ ಮಂಡಲದವರು ಮತ್ತು ಸಚಿವರುಗಳು ಹೋಗಿ ಬರವೀಕ್ಷಣೆ ಅಂತ ಹೋಗ್ತಾರೆ. ಅವ್ರನ್ನ ಸ್ವಾಗತ ಮಾಡಿರುವಂಥ ರೀತಿ, ಆ ವೈಭವ ಇದು ಎಲ್ಲಿಗೆ ಸಾಗ್ತಾ ಇದೆ ಅನ್ನೋವಂಥದ್ದು ಒಂದು ದೊಡ್ಡ ಪ್ರಶ್ನೆ. ಹಾಗಾಗಿ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು, ನಮ್ಮ ಶಾಸಕರುಗಳು
ಎಲ್ಲರೂ ಇನ್ನೇನು ನಾಳೆ ಅಧಿವೇಶನ ಪ್ರಾರಂಭ ಆದ ನಂತರ ಸದನದ ಒಳಗೆ ಮತ್ತು ಸದನದ ಹೊರಗೆ ಎಲ್ಲಿವರೆಗೂ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ ಅಲ್ಲಿವರೆಗೂ ನಮ್ಮ ಈ ಒಂದು ಹೋರಾಟ ನಿರಂತರವಾಗಿ ನಡೆಯುತ್ತೆ. ಅವ್ರು ರಾಜೀನಾಮೆ ಕೊಡೋವರೆಗೂ ನಾವು ಈ ಹೋರಾಟವನ್ನು ಬಿಡುವಂಥದ್ದಿಲ್ಲ. ಹಾಗಾಗಿ ಅದ್ರ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಮಾಡಬೇಕು ಅಂತ ಈಗಾಗಲೇ ನಮ್ಮ ಪಕ್ಷದ ವರಿಷ್ಠರು ಮಾನ್ಯ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣನವರು ಮತ್ತೆಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅಣ್ಣವರು, ಚಲವಾದಿ ನಾರಾಯಣಸ್ವಾಮಿ ಅಣ್ಣವರು ಮತ್ತು ಎಲ್ಲ ರಾಜ್ಯದ ಪ್ರಮುಖರು ಎಲ್ಲರ ಹಿರಿಯರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ, ರಾಜ್ಕುಮಾರ್, ಮಾಧ್ಯಮ ವಕ್ತಾರ ಆರ್ ಮೋಹನ್, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಜಿತೇಂದ್ರ ಹಾಗೂ ವೇದವತಿ ಇತರರು ಉಪಸ್ಥಿತರಿದ್ದರು. ಫೈನ್ ಕೇಳುವ ನೆಪದಲ್ಲಿ ಅಂಗಡಿಗೆ ಬಂದ ಅಪರಿಚಿತರೊಬ್ಬರು ಹೃದಯ 35 ಗ್ರಾಂ ಚಿನ್ನದ ಮಾಂಗಲ್ಯ ಸರ ಕದ್ದೊಯ್ದಿರುವ ಘಟನೆ ಪಟ್ಟಣದ ಗೆಂಡೇಹಳ್ಳಿ ರಸ್ತೆಯ ಪೈಂಟ್ ಅಂಗಡಿಯಲ್ಲಿ ನಡೆದಿದ್ದು, ಕಳ್ಳರ ಪತ್ತೆಗಾಗಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಪಟ್ಟಣದ ಗೆಂಡೇಹಳ್ಳಿ ರಸ್ತೆಯಲ್ಲಿರುವ ರಮೇಶ್ ಎಂಬುವವರ ತಾಯಿ 65 ವರ್ಷದ ವೃದ್ಧೆ ಲಕ್ಷ್ಮಮ್ಮ ಪೈಂಟ್ ಅಂಗಡಿಯಲ್ಲಿದ್ದ ಸಂದರ್ಭದಲ್ಲಿ ಅಪರಿಚಿತ 35 ವರ್ಷದೊಳಗಿನ ಇಬ್ಬರು ವ್ಯಕ್ತಿಗಳು ಬೈಕ್ನಲ್ಲಿ ಪೈಂಟ್ ಕೇಳುವ ನೆಪದಲ್ಲಿ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಒಬ್ಬ ವೃದ್ಧೆ ಹಾಕಿಕೊಂಡಿದ್ದ ಮಾಂಗಲ್ಯ ಸರ ಚೆನ್ನಾಗಿದೆ, ನೋಡಿಕೊಡುತ್ತೇನೆ ಕೊಡಿ ಎಂದಿದ್ದಾನೆ. ಆದರೆ ವೃದ್ಧೆ ಲಕ್ಷ್ಮಮ್ಮ ಕೊಡಲ್ಲ ಎಂದಾಗ ವೃದ್ಧೆಯ ಮುಖಕ್ಕೆ ಒಂದು ವಸ್ತುವನ್ನು ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ವೃದ್ಧೆಯೇ ಸ್ವತಃ 35 ಗ್ರಾಂ ಮಾಂಗಲ್ಯ ಚಿನ್ನದ ಸರವನ್ನು ಅಪರಿಚಿತನ ಕೈಗೆ ಬಿಚ್ಚಿಕೊಟ್ಟಿದ್ದಾರೆ ಎನ್ನಲಾಗಿದೆ. ತಕ್ಷಣವೇ ಚಿನ್ನದ ಸರದೊಂದಿಗೆ ಅಂಗಡಿ ಸಮೀಪದಿಂದ ಕಳ್ಳರು ಬೈಕ್ ಹತ್ತಿ ಕಾಲ್ಕಿತ್ತಿದ್ದಾರೆ. ಸ್ವಲ್ಪ ಸಮಯದ ನಂತರ ಎಚ್ಚೆತ್ತ ವೃದ್ಧೆ ಲಕ್ಷ್ಮಮ್ಮ ಮಾಂಗಲ್ಯ ಸರ ಇಲ್ಲದಿರುವುದನ್ನು ಗಮನಿಸಿ ಅಕ್ಕಪಕ್ಕದವರಿಗೆ ಹಾಗೂ ಮನೆಯವರಿಗೆ ತಿಳಿಸಿದ್ದಾರೆ. ವಿಷಯ ತಿಳಿಸಿದ ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ತನ್ನ ವ್ಯಾಪ್ತಿಯನ್ನು ಮತ್ತಷ್ಟು ವಿಸ್ತರಿಸುವ ಮೋಟೋ ಹಾಸ್ ಇಂಡಿಯಾ ಹಾಸನದಲ್ಲಿ ತನ್ನ ಅತ್ಯಾಧುನಿಕ ಹೊಸ ಶೋರೂಮ್ ಅನ್ನು ಉದ್ಘಾಟಿಸಿದೆ. ಸಾನ್ವಿ ಮೋಟಾರ್ ಸಹಭಾಗಿತ್ವದಲ್ಲಿ ಆರಂಭವಾಗಿರುವ ಈ ಮಳಿಗೆಯು ಯುರೋಪಿಯನ್ ಪ್ರೀಮಿಯಂ ಮೊಬಿಲಿಟಿ ಬ್ರ್ಯಾಂಡ್ಗಳಾದ ಜಾಗತಿಕ ಖ್ಯಾತಿಯ ಬ್ರಿಟನ್ ಮೋಟಾರ್ ಸೈಕಲ್ಸ್ ಹಾಗೂ VLF ಸ್ಕೂಟರ್ಗಳನ್ನು ಕರ್ನಾಟಕ ಆಟೋಮೊಬೈಲ್ ಮಾರುಕಟ್ಟೆಗೆ ಅಧಿಕೃತವಾಗಿ ಪರಿಚಯಿಸಿದೆ. ಡೀಲರ್ಶಿಪ್ನ ಪಾಲುದಾರರಾದ ಲೋಹಿತ್ ಅವರ ನೇತೃತ್ವದಲ್ಲಿ ಈ ಹೊಸ ಮಳಿಗೆಯ ಶುಭಾರಂಭಗೊಂಡಿದೆ. ಈ ಮಳಿಗೆಯ ಉದ್ಘಾಟನೆಗೆ ಆಗಮಿಸಿ ಮಾತನಾಡಿದ ಮೋಟೋ ಹಾಸ್ ಇಂಡಿಯಾದ ವ್ಯವಸ್ಥಾಪಕ ನಿರ್ದೇಶಕ ತುಷಾರ್ ಶೆಲ್ಕೆ ಅವರು, ದಕ್ಷಿಣ ಭಾರತದ ಚೈತನ್ಯಮಯ ಮೊಬಿಲಿಟಿ ಕ್ಷೇತ್ರದಲ್ಲಿ ನಾವು ಇನ್ನಷ್ಟು ಆಳವಾಗಿ ವಿಸ್ತರಿಸುತ್ತಿರುವ ಸಂದರ್ಭದಲ್ಲಿ ಹಾಸನವು ಮೋಟೋ ಹಾಸ್ ಇಂಡಿಯಾಗೆ ಅತ್ಯಂತ ಕಾರ್ಯತಂತ್ರದ ಪ್ರಮುಖ ಮಾರುಕಟ್ಟೆಯಾಗಿದೆ. ಈ ಉದ್ಘಾಟನೆಯ ಮೂಲಕ ಕರ್ನಾಟಕದಲ್ಲಿ ನಮ್ಮ ಉಪಸ್ಥಿತಿಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಮಹತ್ವದ ಹೆಜ್ಜೆ ಇಡುತ್ತಿದ್ದೇವೆ. ಜೊತೆಗೆ ದೇಶಾದ್ಯಂತ ಪ್ರೀಮಿಯಂ ಮೋಟಾರ್ ಸೈಕ್ಲಿಂಗ್ ಮತ್ತು ಲೈಫ್ ಸ್ಟೈಲ್ ನಗರ ಮೊಬಿಲಿಟಿಯ ಸಮಗ್ರ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವ ನಮ್ಮ ಉದ್ದೇಶವನ್ನು ಮುಂದುವರಿಸುತ್ತಿದ್ದೇವೆ ಎಂದರಲ್ಲದೆ, ಬ್ರೇಕ್ಸ್ನ ಮೋಟಾರ್ ಸೈಕಲ್ಗಳು ಮತ್ತು ಸ್ಕೂಟರ್ಗಳು ಪರಂಪರೆ, ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಧೈರ್ಯಶಾಲಿ ವಿನ್ಯಾಸದ ವಿಶಿಷ್ಟ ಸಂಯೋಜನೆಯನ್ನು ನೀಡುತ್ತವೆ. ಮೋಟೋ ಹಾಸ್ ಮೂಲಕ ನಾವು ಕೇವಲ ಅತ್ಯುತ್ತಮ ವಾಹನಗಳನ್ನು ಒದಗಿಸುವುದಷ್ಟೇ ಅಲ್ಲದೆ ಬಲಿಷ್ಠ ರೈಟರ್ ಸಮುದಾಯಗಳನ್ನು ನಿರ್ಮಿಸುವುದು, ಅರ್ಥಪೂರ್ಣ ಗ್ರಾಹಕ ಸಂಪರ್ಕಗಳನ್ನು ಬೆಳೆಸುವುದು ಮತ್ತು ವಿಭಿನ್ನ ಮಾಲೀಕತ್ವದ ಅನುಭವವನ್ನು ನೀಡುವುದಕ್ಕೆ ಬದ್ಧರಾಗಿದ್ದೇವೆ ಎಂದು ಹೇಳಿದರು. तो बेसिकली मोटो हाउस इंडिया ये एक प्रीमियम मोटरसाइकिल ब्रांड है जो इंडियन कंज्यूमर्स को प्रीमियम टू व्हीलर्स अफोर्डेबल प्राइस में ऑफ़र करता है. तो एट प्रेजेंट मोटो हाउस इंडिया में दो ब्रांड्स को रिप्रेजेंट करता है. एक है ब्रिक्सटन मोटरसाइकिल जो ऑस्ट्रिया से है, दूसरा VLF ब्रांड है जो स्कूटर ब्रांड है. ब्रिक्सटन मोटरसाइकिल में हमारे पास 4 मॉडल्स है, 1200 सीसी में 2 एंड 500 सीसी में 2 मॉडल्स. एंड VLF स्कूटर्स में वी हैव 2 मॉडल्स, इलेक्ट्रिक स्कूटर एंड पेट्रोल स्कूटर. कोल्हापुर महाराष्ट्र में हमारा मैन्युफैक्चरिंग प्लांट है जिसकी सालाना मैन्युफैक्चरिंग कैपेसिटी 40,000 यूनिट्स है. एट प्रेजेंट हमारे पूरे इंडिया में हसन डीलरशिप पकड़ के 22 डीलरशिप ऑपरेशनल है. एंड आने वाले कई महीनों में हम ऑलमोस्ट एक 18 डीलरशिप और उसमें ऐड कर देंगे. एंड हमारा वही एक लक्ष्य रहेगा कि हम अफोर्डेबल प्राइस में प्रीमियम मोटरसाइकिल इंडियन कंज्यूमर्स को ऑफर करते रहे. ಸಾನಿ ಮೋಟಾರ್ಸ್ನ ಲೋಹಿತ್ ಮಾತನಾಡಿ, ಮೋಟೋ ಹಾಸ್ ಇಂಡಿಯಾ ತನ್ನ ರಾಷ್ಟ್ರೀಯ ವಿಸ್ತರಣಾ ಕಾರ್ಯತಂತ್ರವನ್ನು ವೇಗಗೊಳಿಸುತ್ತಿದ್ದು, ಪ್ರೀಮಿಯಂ ಯುರೋಪಿಯನ್ ಮೋಟಾರ್ ಸೈಕಲ್ ಬ್ರ್ಯಾಂಡ್ಗಳು, ಉನ್ನತ ಕಾರ್ಯಕ್ಷಮತೆಯ ಸ್ಕೂಟರ್ಗಳು, ಎಲೆಕ್ಟ್ರಿಕ್ ಮೊಬಿಲಿಟಿ ಪರಿಹಾರಗಳು ಮತ್ತು ರೈಡರ್ ಸಮುದಾಯ ಆಧಾರಿತ ಅನುಭವಗಳ ಮೇಲೆ ಗಮನ ಕೇಂದ್ರೀಕರಿಸಿದೆ ಎಂದು ಹೇಳಿದರು. ಹಾಸನ ಜನತೆಗೆ ಸಾನ್ವಿ ಮೋಟಾರ್ಸ್ ಕಡೆಯಿಂದ
ಒಂದು ಇದು ಮಾಡಿ ಪ್ರೆಸೆಂಟ್ ಒಂದು ಇದು ಮಾಡಬೇಕು ಅಂತ ಹೇಳಿ ಮುಂಚೆ ಇ ವಿ ಇತ್ತು. ಸೊ ಈಗ ಒಂದು ಆಸ್ಟ್ರೇಲಿಯನ್ ಬ್ರ್ಯಾಂಡು ಮತ್ತು ಇಟಾಲಿಯನ್ ಬ್ರ್ಯಾಂಡ್ ಎರಡೂ ಕಾಂಬಿನೇಷನ್ ಇರೋ ಒಂದು ವೆಹಿಕಲ್ಸ್ನ ನಾನು ಹಾಸನ ಜನತೆಗೆ ಲಾಂಚ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಆಫ್ ಸೊ ಎಲ್ಲ ಬಂದು ನೋಡಿ, ವೆಹಿಕಲ್ಸ್ ನೋಡಿ, ಡಿಸೈನಿಂಗ್ಸ್ ಆಗಲಿ ಮತ್ತು ಇಂಜಿನಿಯರಿಂಗ್ ಆಗಲಿ ಎರಡೂ ಅದ್ಭುತವಾಗಿದೆ. ಸೊ ನಾನು ಆದಷ್ಟು ಯೋಚನೆ ಮಾಡಿ ಎಲ್ಲ ಮಾಡಿ ಹಾಸನ ಜನತೆಗೆ ಒಂದು ಇದಿರಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ದಯವಿಟ್ಟು ಬಂದು ವೆಹಿಕಲ್ಸ್ ಸರ್ ಇ ವಿ ಬಂದು 1 lakh ಎಕ್ಸ್ ಶೋರೂಮ್ ಪ್ರೈಸ್ ಆಗುತ್ತೆ. ಇದು ಮಾಬ್ಸ್ಟರ್ ಬಂದು 1,36,000 ಆಗುತ್ತೆ. ಮತ್ತು ಬ್ರಿಕ್ಸ್ಟಾನ್ ಬಂದು 3,99,000 ವೆಹಿಕಲ್ ಸ್ಟಾರ್ಟಿಂಗ್ ಇದೆ. ಅಪ್ ಟು 10 lakhsವರೆಗೂ ಬ್ರಿಕ್ಸ್ಟಾನಲ್ಲಿದೆ. ಇದರಲ್ಲಿ ನಿಮಗೆ 1,36,000 ಮಾಬ್ಸ್ಟರ್ ಪ್ಲಸ್ 1 lakh ಇ ವಿ ಬಂದು ನಿಮಗೆ ಐ ಡಿ ಸಿ ರೇಂಜ್ ಬಂದು 150 ಹೇಳ್ತಾ ಇದ್ದಾರೆ. ಸೊ 130 ಅಂತೂ ರಿಯಲ್ ರೇಂಜ್ ಕೊಡ್ತಾ ಇದೆ ಪ್ರೆಸೆಂಟು ಇ ವಿ. ದೆನ್ ಮಾಬ್ಸ್ಟರ್ 46 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಡ್ಯುಯಲ್ ಡಿ ಎಸ್ ವಿತ್ ಎ ಬಿ ಎಸ್, ಯಾವ ಇದರಲ್ಲೂ ಎ ಬಿ ಎಸ್ ಕೊಟ್ಟಿಲ್ಲ, ವಿತ್ ಟ್ರ್ಯಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ. ವಿತ್ ನಿಮಗೆ 8 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ. ಸೊ ಹೈಯೆಸ್ಟ್ ಇನ್ ಮೊಬೈಲ್ ಇದೆ. ಸೊ 46 ರೇಂಜ್ ಹೇಳಿದ್ದಾರೆ. ಸೊ ಇದಿದೆ. ಅದು ಬಂದು ಬ್ರಿಕ್ಸ್ಟಾನ್ ಬಂದು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಇಲ್ಲ. ಬೋಗಸ್ ಬಿಲ್, ಡಬಲ್ ಬಿಲ್ಗಳು ಕಂಡು ಬಂದರೆ ಬಡಿದು ಹಾಕಿಬಿಡುತ್ತೇನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ. ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿ, ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಮೊಬೈಲ್ ಪತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಸಿಸಿಬಿ ದಾಳಿಯನ್ನು ಸ್ವಯಂ ಪ್ರೇರಣೆಯಿಂದ ನಾನೇ ಮಾಡಿಸಿದ್ದು, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ. ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ಭೀಕರ ರಸ್ತೆ ಅಪಘಾತ, ಆಟೋಗೆ ಟ್ಯಾಂಕರ್ ಡಿಕ್ಕಿಯಾಗಿ ಬೀದರ್ ಮೂಲದ 7 ಮಹಿಳಾ ಕಾರ್ಮಿಕರು ಸಾವು. ವಂದೇ ಭಾರತ್ ಎಕ್ಸ್ಪ್ರೆಸ್ ಶಿರಡಿ ಘಾಟ್ ಮಾರ್ಗದಲ್ಲಿ ಯಶಸ್ವಿ ಪ್ರಾಯೋಗಿಕ ಸಂಚಾರ. ಮುಂದಿನ ವಾರದ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.